ನಮಸ್ಕಾರ. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಬನ್ನಿ, ಇವತ್ತಿನ ಒಂದು ಕ್ಲಾಸಲ್ಲಿ BA 4th ಸೆಮಿನ ಈ ಒಂದು ರಿವೈಸ್ಡ್ NEP ಈ ಒಂದು 2026 4th ಸೆಮ್ ಯಾರ್ಯಾರು ಇದ್ದೀರಾ, ಸೊ ಅವ್ರಿಗೆಲ್ಲ ಈ ಒಂದು ಇಂಗ್ಲಿಷ್ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಸೊ ಮತ್ತು ಯಾವ್ಯಾವ ಗ್ರಾಮರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದೇ ರೀತಿಯಾಗಿ ಇಲ್ಲಿ ಜಸ್ಟ್ ನಾನು ಏನಪ್ಪಾ ಅಂತಂದ್ರೆ ಈ ಒಂದು ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಓಕೆನಾ? ಸೊ ಹಾಗೆ ಬನ್ನಿ ಹಾಗಾದ್ರೆ ಇಂಟರ್ವ್ಯೂ ಸ್ಕಿಲ್ಸ್. ಓಕೆ, ಇಂಟರ್ವ್ಯೂ ಅಂತಂದ್ರೆ ಏನು? ಸೊ ಇದು ಮೊದಲು ನಮಗೆ ಗೊತ್ತಿರಬೇಕು. ವಾಟ್ ಯು ಮೀನ್ ಬೈ ಇಂಟರ್ವ್ಯೂ ಸ್ಕಿಲ್ಸ್? ನಾರ್ಮಲಿ an interview is a meeting between two peoples. They know about each other through questions and answers. Okay, the person who asked questions is interviewer. The person who responds an interview VV. Okay, the person who is responds ಈಸ್ ಅನ್ ಇಂಟರ್ವ್ಯೂವಿ ಅಂದ್ರೆ ಇಂಟರ್ವ್ಯೂವಿ ಅಂತ ಕರೀತಾರೆ, ಬಟ್ ಕ್ಯಾಂಡಿಡೇಟ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಓಕೆನಾ? ಸೊ ಏನಾಗುತ್ತೆ ನೋಡಿ, ಅನ್ ಇಂಟರ್ವ್ಯೂ ಈಸ್ ಅ ಮೀಟಿಂಗ್ ಬಿಟ್ವೀನ್ ದ ಟೂ ಪೀಪಲ್ಸ್. ಓಕೆ, ದ ಮೀಟಿಂಗ್ ಬಿಟ್ವೀನ್ ಟೂ ಪೀಪಲ್ಸ್, ದೆ ನೋ ಅಬೌಟ್ ಈಚ್ ಅದರ್ ಥ್ರೂ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಹಾಗಾದ್ರೆ ಟಿಪ್ಸ್. ಸೊ ಇಂಟರ್ವ್ಯೂಗೆ ಹೋಗೋ ಮುಂಚೆ ಯಾವ ರೀತಿಯಾಗಿ ರೆಡಿಯಾಗಿ ಹೋಗಬೇಕು, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ನೋಡಿ, ಗೆಟ್ ಯುವರ್ ಸರ್ಟಿಫಿಕೇಟ್ಸ್ ಅಂಡ್ ಡಾಕ್ಯುಮೆಂಟ್ಸ್ ರೆಡಿ ಅಂಡ್ ಇನ್ ಎ ಆರ್ಡರ್. ಸೊ ನಾವು ಮೊದಲು ನಮ್ಮ ಸರ್ಟಿಫಿಕೇಟ್, ಸೊ ನಾವ್ ಏನ್ ಜಾಬ್ ಅಪ್ಲಿಕೇಶನ್ಸ್ ಹಾಕಿರ್ತೀವಿ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಮ್ಮ ಒಂದು ಅಪ್ಲಿಕೇಶನ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕು ವಿತ್ ಇನ್ ಎ ಆರ್ಡರ್. ಆರ್ಡರ್ ಹೆಂಗಾರ ಇಟ್ಕೊಂಡು ಹೋಗೋದಲ್ಲ, ಸೊ ಆರ್ಡರ್ ಆಗಿ ಇಟ್ಕೊಂಡು ಹೋಗುವಂತದ್ದು. ನೆಕ್ಸ್ಟ್, ಅವಾಯ್ಡ್ ಫಂಕಿ ಹೇರ್ ಸ್ಟೈಲ್ಸ್ ಅಂಡ್ ಲುಕ್ ಡೀಸೆಂಟ್ಸ್. ಸೊ ಯಾವ ರೀತಿಯಾಗಿ ಹೆಂಗ್ ಬೇಕು ಹಂಗೆಲ್ಲ ಇದು ಮಾಡ್ಕೊಂಡು ಹೋಗಂಗಿಲ್ಲ. ಸೊ ಇದಕ್ಕೆ ಇದೇ ರೀತಿಯಾದ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ನಾವೇನಪ್ಪಾ ಅಂತಂದ್ರೆ ಈ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾಗಿರುವಂತದ್ದು. ಸೊ ಮತ್ತೆ ನಮ್ಮ ಬ್ಲೇಸರ್ ಆಗಿರ್ಬೋದು, ನಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಗೆಟ್ ಎ ಸಿಂಪಲ್ ಅಂಡ್ ಡೀಸೆಂಟ್ ಡ್ರೆಸ್ ಪ್ರೆಸ್ಡ್ ಅಂಡ್ ರೆಡಿ ಫಾರ್ ಇಂಟರ್ವ್ಯೂ. ಅದೇ ಹೇಳಿದ್ನಲ್ವಾ, ಡ್ರೆಸ್ ಕೋಡ್ ನಮ್ದು ಬ್ಲೇಸರು, ಶೂಸ್ ಆಗಿರ್ಬೋದು, ಸೊ ಅವೆಲ್ಲ ತುಂಬಾ ಚೆನ್ನಾಗಿರ್ಬೇಕು. ಸೊ ಅವನನ್ನ ಡೀಸೆಂಟ್ ಆಗಿ ಹಾಕೊಂಡು ಹೋಗ್ಬೇಕು, ಮತ್ತೆ ಫುಲ್ ಗ್ರ್ಯಾಂಡ್ ಆಗಿ ಹಾಕುವಂತದ್ದಲ್ಲ. ಅದೇ ರೀತಿಯಾಗಿ ಎಂತೆಂಥದ್ದು ಡ್ರೆಸ್ ನ ಹಾಕೊಳ್ಳೋದಿಲ್ಲ. ಸೊ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀವು ಒಂಥರ ಆಫೀಸರ್ಸ್ ತರ ಕಾಣಬೇಕು. ಸೊ ಆಫೀಸರ್ಸ್ ಅಂತಂದ್ರೆ ಏನ್ರಿ? ಸೊ ಅವ್ರ ರೀತಿಯಾಗಿ ಒಂದು ಡ್ರೆಸ್ಸಸ್ ಅನ್ನ ನಾವು ಈ ಒಂದು ಟೈ ಕಟ್ಕೊಳ್ಳೋದಾಗ್ಲಿ, ಸೊ ಯಾವ ರೀತಿ ಒಂದು ಡೀಸೆಂಟ್ ಆಗಿ ಕಾಣ್ತೀವಲ್ವ, ಸೊ ಆ ರೀತಿ ಒಂದು ಡ್ರೆಸ್ ಕೋಡ್ ಅನ್ನ ಯೂಸ್ ಮಾಡುವಂತದ್ದು. ಓಕೆನಾ? ನೆಕ್ಸ್ಟ್, ಡು ನಾಟ್ ವೇರ್ ಫ್ಲೆಶಿ ಡ್ರೆಸ್ಸಸ್ ವಿತ್ ಗ್ರೇಡಿ ಡಿಸೈನ್ಸ್. ನೋಡಿ, ಡಿಸೈನ್ಸ್ ಗಳ ಡ್ರೆಸ್ಸಸ್ ಗಳನ್ನ ಉಪಯೋಗ ಮಾಡುವಂತದ್ದಲ್ಲ, ಸೊ ಅವುಗಳನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಆರ್ಮೆಂಟೇಶನ್. ಓಕೆನಾ? ನೆಕ್ಸ್ಟ್ ನೋಡಿ, ಗೆಟ್ ಯುವರ್ ಫುಟ್ವೇರ್ ಪಾಲಿಶ್ಡ್ ಅಂಡ್ ರೆಡಿ. ಸೊ ಯುವರ್ ಶೂಸ್ ಮಸ್ಟ್ ಬಿ ಪಾಲಿಶ್ಡ್. ಸೊ ನಿಮ್ಮ ಶೂಸ್ ಗಳನ್ನ ಪಾಲಿಶ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವ್ ಯಾವ ರೀತಿಯಾಗಿ ಹೋಗ್ತೀವಿ, ರೆಡಿಯಾಗಿ ಹೋಗ್ತೀವಿ, ಸೊ ನಮ್ಮ ಒಂದು ವರ್ತನೆಗಳ ಮೇಲೂ ಕೂಡ ನಮ್ಮ ಇಂಟರ್ವ್ಯೂ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿಯಾಗಿ ವರ್ತನೆ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಇಂಟರ್ವ್ಯೂ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ. ಓಕೆನಾ? ಸೊ ಅದರ ಮೇಲೂ ನಮ್ಮ ಇಂಟರ್ವ್ಯೂ ಪಾಸ್ ಆಗ್ತಾ ಇರುತ್ತೆ. ಬಿಹೇವಿಯರ್ ಯಾವ ರೀತಿ ನಾವು ಇಟ್ಕೊಳ್ತೀವಿ ಅನ್ನೋದು. ಓಕೆನಾ? ನೆಕ್ಸ್ಟ್, ನೋನ್ ಅಬೌಟ್ ದ ಒರಿಜಿನೇಷನ್. ನೆಕ್ಸ್ಟ್ ನೋಡಿ, ನೋ ಅಬೌಟ್ ದ ಆರ್ಗನೈಸೇಷನ್. ನೆಕ್ಸ್ಟ್, ಆರ್ಗನೈಸೇಷನ್ ಯಾವುದ್ರ ಬಗ್ಗೆ ನಾವು ಇದನ್ನ ಮಾಡ್ತಿರ್ತೀವಲ್ಲ ಅದರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಪ್ಡೇಟ್ ಯುವರ್ GK. ಸೊ ಒಂದು ಸ್ಮಾಲ್ ಕ್ವಶನ್ಸ್ ಗಳಿಗೂ ನಾವು ಬೆಬ್ಬೆ ಅನ್ನೋದಲ್ಲ. ಸೊ ಯಾಕಂದ್ರೆ ನಮ್ಮ ಒಂದು GK ನ ಒಂದು ಸ್ವಲ್ಪ ಯಾವ ರೀತಿ ಇಂಟರ್ವ್ಯೂ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಅಥವಾ ನೀವು ಯಾವ ಒಂದು ಯಾವ ಒಂದು ಜಾಬ್ಗೆ ಇಂಟರ್ವ್ಯೂ ಕೊಡ್ತಾ ಇರಿ ಅದರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳುವಂತದ್ದು ಇರುತ್ತೆ. ಓಕೆನಾ? ಸೊ ಒಂದು ಜಾಬ್ ಮೇಲೆ ಕೇಳುವಂತ ಕ್ವಶನ್ಸ್ ಗಳಿಗೆ ನಾವು ನಮ್ಮ ಅಪ್ಡೇಟ್ ಯುವರ್ GK ಅಂತ, ಸೊ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಸ್ವಲ್ಪ ಅದನ್ನ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು. ಓಕೆದಾ? ನೆಕ್ಸ್ಟ್, ಪ್ರೆಸೆಂಟ್ ಯುವರ್ ಸೆಲ್ಫ್ 15 minutes ಬಿಫೋರ್ ದ ಶೆಡ್ಯೂಲ್ಡ್ ಟೈಮ್. ಸೊ ನಿನ್ ಬಗ್ಗೆ ನೀವು ಹೇಳಬೇಕಾದ್ರೆ ಏನಪ್ಪಾ ಅಂತಂದ್ರೆ ಜಸ್ಟ್ ಒಂದು 15 ನಿಮಿಷದಲ್ಲಿ ನಿಮ್ಮ ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇವುಗಳನ್ನ ಒಂದು ಕ್ವಶನ್ಸ್ ಆಗಿ ಅರೈಸ್ ಮಾಡ್ತಾರೆ ನಿಮ್ಗೆ. ಸೊ ಮೇಲೆ ಕೊಟ್ಟಿದ್ನಲ್ಲ, ಸೊ ಆ ರೀತಿಯಾಗಿ ಇಂಟರ್ವ್ಯೂಗೆ ಹೋಗಕ್ ಮುಂಚೆ ಯಾವ ರೀತಿ ರೆಡಿಯಾಗಿ ಹೋಗ್ಬೇಕು, ಸೊ ಯಾವ ರೀತಿ ಇರಬೇಕು ಇಂಟರ್ವ್ಯೂಗಿಂತ ಮುಂಚೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು ನಿಮಗೆ 5 marks ಗೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್, ಟೀಚರ್ ಇಂಟರ್ವ್ಯೂ. ಸೊ ಇಲ್ಲಿ ಒಂದು ಟೀಚರ್ ಇಂಟರ್ವ್ಯೂ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ ನಾನು ನಿಮಗೆ, ಕ್ಯಾಂಡಿಡೇಟ್ ಮತ್ತೆ ಈ ಒಂದು ಇಂಟರ್ವ್ಯೂ.
ಮೇ ಕಮಿನ್ ಸರ್, ಎಸ್ ಪ್ಲೀಸ್ ಕಮಿನ್, ಸೊ ಥ್ಯಾಂಕ್ ಯು ಸರ್, ಈ ರೀತಿಯಾಗಿ ಒಂದು ಇಂಟರ್ವ್ಯೂನ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ಅಂದ್ರೆ ಈ ಒಂಥರ ಡೈಲಾಗ್ ರೈಟಿಂಗ್ ಇದ್ದಂಗೆ ಇರುತ್ತೆ ಇದು. ಸೊ ಹೌದಾ, ಸೊ ಇದನ್ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಓಕೆನಾ. ಸೊ ಯಾರಾದರೂ ನೋಟ್ಸ್ ಮಾಡ್ಕೊಳಿದ್ರೆ ನೋಟ್ಸ್ ಮಾಡ್ಕೋಬಹುದು, ಅಥವಾ ನೋಟ್ಸ್ ಬೇಕಪ್ಪ ಅಂತಂದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ಇಂಪಾರ್ಟೆನ್ಸ್ ಆಫ್ ಗ್ರೂಪ್ ಡಿಸ್ಕಷನ್. ಗ್ರೂಪ್ ಡಿಸ್ಕಷನ್ಸ್ ಕೂಡ ಇವುದು ಒಂದು ಗ್ರಾಮರ್ ಪಾರ್ಟ್ ಇದೆ ಅಲ್ವಾ ನಿಮಗೆ. ಸೊ ಇದು ಗ್ರೂಪ್ ಡಿಸ್ಕಷನ್ ಅಲ್ಲಿ ಹಾಗಾದ್ರೆ ಅವುಗಳನ್ನು ಕೂಡ ಪಾಯಿಂಟ್ಸ್ ಕೊಟ್ಟಿದೆ ನೋಡಿ. ನೋಡಿ ನೆಕ್ಸ್ಟ್ ಬಂದಾಗ ಗ್ರೂಪ್ ಡಿಸ್ಕಷನ್, ಇಂಪಾರ್ಟೆನ್ಸ್ ಆಫ್ ಗ್ರೂಪ್ ಡಿಸ್ಕಷನ್ ಅಂತ ಬಂದಾಗ ಇಟ್ ಇಂಪ್ರೂವ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್, ನೆಕ್ಸ್ಟ್ ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್, ನೆಕ್ಸ್ಟ್ ಇಟ್ ಲೀಡ್ಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್, ಇಟ್ ಎನ್ಹಾನ್ಸ್ ಲಿಸ್ನಿಂಗ್ ಸ್ಕಿಲ್ಸ್, ಇಟ್ ಡೆವಲಪ್ಸ್ ಟೀಮ್ ವರ್ಕ್ ಅಂಡ್ ಕೋಆಪರೇಷನ್. ಹೌದಾ. ನೆಕ್ಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಇಟ್ ಇಂಪ್ರೂವ್ ಲೀಡರ್ಶಿಪ್ ಕ್ವಾಲಿಟಿ, ಇಟ್ ಯೂಸ್ಫುಲ್ ಫಾರ್ ಸೆಲೆಕ್ಷನ್ ಪ್ರೊಸೆಸ್. ಸೊ ಯಾವುದಕ್ಕೆ ಒಂದು ಗ್ರೂಪ್ ಡಿಸ್ಕಷನ್ ಇಂಪಾರ್ಟೆನ್ಸ್ ಆಫ್ ಗ್ರೂಪ್ ಡಿಸ್ಕಷನ್ ಏನು ಇಂಪಾರ್ಟೆಂಟ್, ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಒಂದು ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಇದನ್ನ ಅರೈಸ್ ಮಾಡಿದ್ದಾರೆ. ಓಕೆನಾ. ಅದೇ ಒಂದು ಬೇಸ್ ಮೇಲೆ ಕೊಟ್ಟಿರುವಂತದ್ದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರುತ್ತೆ ಏನಪ್ಪಾ ಅಂತಂದ್ರೆ ಜಾಬ್ ಅಪ್ಲಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್, ನಿಮಗೆ 10 ಮಾರ್ಕ್ಸ್ ಕೇಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಇಲ್ಲಿ ನೀವೇನೇನು ಹಾಕ್ಬೇಕು ನೋಡಿ, ಸೆಂಡರ್ ಡೀಟೇಲ್ಸ್. ಸೊ ಸೆಂಡರ್ ಅಡ್ರೆಸ್ ಏನಪ್ಪಾ ಅಂತಂದ್ರೆ ನೇಮು, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಡೇಟ್ ಮಾತ್ರ ಹಾಕ್ಲೇಬೇಕು. ಓಕೆನಾ. ನೆಕ್ಸ್ಟ್ ರಿಸೀವರ್ ಅಡ್ರೆಸ್, ರಿಸೀವರ್ ಡೀಟೇಲ್ಸ್ ಅಂತ ಬಂದಾಗ ನೇಮ್ ಆಫ್ ಮ್ಯಾನೇಜರ್, ಕಂಪನಿ ಅಡ್ರೆಸ್ಸು, ನೆಕ್ಸ್ಟ್ ಸಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ ನ ಮೆನ್ಷನ್ ಮಾಡಬೇಕು, ಯಾವುದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅನ್ನೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಮ್ಯಾನೇಜರ್, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ರೀತಿಯಾಗಿ ಪೋಸ್ಟ್ ಮ್ಯಾನೇಜರ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ಹಾಕಬೇಕು. ನೆಕ್ಸ್ಟ್ ರೆಫರೆನ್ಸ್ ಕೋಡ್, ಇದನ್ನ ನೀವು ಎಲ್ಲಿ ರೆಫರ್ ಮಾಡಿದ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದನ್ನ ಆಲ್ಮೋಸ್ಟ್ ನೀವು ರೆಫರ್ ಮಾಡಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇದು ನಡೆಯುತ್ತೆ. ಓಕೆನಾ. ಎಲ್ಲಿ ರೆಫರ್ ಮಾಡಿದ್ರಿ ಮತ್ತೆ ಡೇಟ್ ಯಾವಾಗ ಅನ್ನೋದನ್ನ. ಸೊ ಇದು ನೀವು ಡೆಕ್ಕನ್ ಹೆರಾಲ್ಡ್ ಅನ್ನೋ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಾ, ಅಥವಾ ಯಾವುದೇ ಒಂದು ನ್ಯೂಸ್ ಅಲ್ಲಿ ನೋಡಿದ್ರ, ಅಥವಾ ಆರ್ಟಿಕಲ್ ಅಲ್ಲಿ ನೋಡಿದ್ವಾ, ಎಲ್ಲಿ ನೋಡಿದ್ರಿ ಅನ್ನೋದನ್ನ ನಿಮಗೆ ಹೇಗೆ ಗೊತ್ತಾಯ್ತು ಈ ಒಂದು ಪೋಸ್ಟ್ ಬಗ್ಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡುವಂಥದ್ದು ರೆಫರೆನ್ಸ್ ಅಂತ ಅಂದ. ನೆಕ್ಸ್ಟ್ ಸೆಲ್ಯೂಟೇಷನ್ಸ್ ಅನ್ನ ಹಾಕ್ತೀರಾ, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಈ ರೀತಿಯಾಗಿ. ನೆಕ್ಸ್ಟ್ ಬಂದಾಗ ಬಾಡಿ ಆಫ್ ದ ಲೆಟರ್. ಈ ಒಂದು ಬಾಡಿ ಆಫ್ ದ ಲೆಟರ್ ಅಂತ ಬಂದಾಗ ಇಲ್ಲಿ ನೀವು 3 ಥಿಂಕ್ ಅನ್ನ ಮೇನ್ ಆಗಿ ಡಿವೈಡ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಓಪನಿಂಗ್, ಮಿಡಲ್, ಕ್ಲೋಸಿಂಗ್ ಅಂತ. ಓಪನಿಂಗ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಬರುತ್ತೆ, ನಂತರದಲ್ಲಿ ಮಿಡಲ್ ಏನ್ ವಿಷಯ, ಸೊ ನೀವು ಏನೇನು ಅಪ್ಲಿಕೇಶನ್ಸ್ ನ ಏನೇನು ಅಟ್ಯಾಚ್ ಮಾಡಿದಿರೋ ರೆಸ್ಯೂಮ್ಗೆ ಅವುಗಳನ್ನೆಲ್ಲ ಇಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕತ್ತೀರ ಅನ್ನೋದು ಕೂಡ ಇಲ್ಲಿ ಹೇಳಬೇಕು. ಓಕೆನಾ. ನೆಕ್ಸ್ಟ್ ಕ್ಲೋಸಿಂಗ್, ಥ್ಯಾಂಕ್ ಯು ಸರ್ ಅಂತ ಹೇಳಿ ಏನೋ ಒಂದು ನೀವು ನನ್ನ ಅಪ್ಲಿಕೇಶನ್ ನ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಕ್ಲೋಸಿಂಗ್ಸ್ ಲೈನ್ಸ್ ಗಳನ್ನ 2 ಲೈನ್ಸ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಬಂದಾಗ ಕಾಂಪ್ಲಿಮೆಂಟರಿ ಕ್ಲೋಸಿಂಗ್, ಯುವರ್ ಫೇತ್ಫುಲಿ ಅಂತೆಲ್ಲ ಕಾಂಪ್ಲಿಮೆಂಟರಿ ಅನ್ನ ಕೊಟ್ಬಿಟ್ಟು ನೆಕ್ಸ್ಟ್ ಯುವರ್ ಸಿಗ್ನೇಚರ್ ಅಂಡ್ ನೇಮ್, ಯುವರ್ ಫುಲ್ ನೇಮ್ ಹಾಕ್ಬಿಟ್ಟು ಸಿಗ್ನೇಚರ್ ನೆಸೆಸರಿ ಇದ್ರೆ ಹಾಕ್ಬೋದು, ಅಂದ್ರೆ ನಿಮ್ದು ಹೆಸರು ಗೊತ್ತಿಲ್ಲ ಅಂತಂದ್ರೆ ನೀವು ಸಿಗ್ನೇಚರ್ ಅನ್ನ ಮಾಡಿ ನಿಮ್ಮ ಹೆಸರನ್ನ ಹಾಕುವಂಥದ್ದು. ನೆಕ್ಸ್ಟ್ ಇದಕ್ಕೆ ರೆಸ್ಯೂಮ್ ಅಟ್ಯಾಚ್ಮೆಂಟ್ ಮಾಡಬೇಕು. ರೆಸ್ಯೂಮಿ ಯಾವ ರೀತಿಯಾಗಿ ಒಂದು ಅಟ್ಯಾಚ್ಮೆಂಟ್ ಮಾಡಬೇಕು ಅಂತಂದಾಗ ಇದರಲ್ಲಿ 2 ಕ್ವಶನ್ ಕೇಳಬಹುದು. ಯಾಕಂತಂದ್ರೆ ನಾನು ಒಂದು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಜಸ್ಟ್ ರೆಸ್ಯೂಮ್ ಅಷ್ಟೇ 5 ಮಾರ್ಕ್ಸ್ ಕೇಳಿರುವಂತದ್ದಿದೆ. ಸೊ ಔಟ್ಲೈನ್ ದ ರೆಸ್ಯೂಮಿ ಅಂತ ಕೊಡ್ತಾರೆ. ಸೊ ಈಗ ಕೊಟ್ರೆ 5 ಮಾರ್ಕ್ಸ್ ಯಾವ ರೀತಿ ಬರೀಬೇಕು, ಅದೇ ರೀತಿಯಾಗಿ 10 ಮಾರ್ಕ್ಸ್ ಅಲ್ಲಿ ಕೂಡ ಕೊಟ್ಟಾಗ ಇದು ಅಪ್ಲಿಕೇಶನ್ ಅಂಡ್ ರೆಸ್ಯೂಮೆ ಕೂಡ ಬರೀಬೇಕು. 2 ಸೇರಿಸಿ ಬರೆದಾಗ ಈ ಒಂದು 10 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ನೋಡಿ, ಪರ್ಸನಲ್ ಇನ್ಫಾರ್ಮೇಶನ್ ಆಗುವಂಥದ್ದು, ಕೆರಿಯರ್ ಆಬ್ಜೆಕ್ಟಿವ್, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸಸ್, ಸ್ಕಿಲ್ಸ್ ಅಂಡ್ ಎಬಿಲಿಟೀಸ್, ಅದೇ ರೀತಿಯಾಗಿ ಲ್ಯಾಂಗ್ವೇಜಸ್ ನೋನ್ಸ್. ಸೊ ಇಲ್ಲಿ ಲ್ಯಾಂಗ್ವೇಜಸ್ ನೋನ್ಸ್ ಇಲ್ಲಿ ಬರ್ದಿಲ್ಲ, ಬಟ್ ನೋಡಿ ಬರ್ಕೊಳ್ಳಿ, ಲ್ಯಾಂಗ್ವೇಜಸ್ ನೋನ್ಸ್, ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅನ್ನೋದನ್ನ ಬರೀಬೇಕು. ನೆಕ್ಸ್ಟ್ ಅಚೀವ್ಮೆಂಟ್ಸ್ ಮತ್ತೆ ಸರ್ಟಿಫಿಕೇಟ್ಸ್, ನಿಮ್ಮ ಒಂದು ಅಚೀವ್ಮೆಂಟ್ ಬಗ್ಗೆ ಒಂದು ಸರ್ಟಿಫಿಕೇಟ್ಸ್ ಇದ್ರೆ ಅವುಗಳನ್ನ ಇಲ್ಲಿ ರೆಸ್ಯೂಮ್ ಅಲ್ಲಿ ಹಚ್ಚುವಂಥದ್ದು. ನೆಕ್ಸ್ಟ್ ಹಾಬೀಸ್, ಇಂಟ್ರೆಸ್ಟ್, ಸೊ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ.
ನೆಕ್ಸ್ಟ್ ಇಲ್ಲಿ ಕೆರಿಯರ್ ಅಂತ ಬಂದಾಗ ನಿಮ್ಮ ಒಂದು ಗೋಲ್ಸ್ ಬಗ್ಗೆ ಹೇಳುವಂತದ್ದು ಇರುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ರೆಫರೆನ್ಸ್ ಬೇಕಾದ್ರೆ ನೀವು ಮೇಲೆ ಒಂದು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ರೆ ಬೇಡ, ಬಟ್ ನೀವೇನಾದ್ರೂ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ರೆಫರೆನ್ಸ್ ಅನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಡಿಕ್ಲರೇಷನ್ ಅಂಡ್ ಸಿಗ್ನೇಚರ್ ಇಫ್ ಇಸ್ ರಿಕ್ವೈರ್ಡ್, ಡಿಕ್ಲರೇಷನ್ ಅಂಡ್ ಸಿಗ್ನೇಚರ್ ಯು ವಾಂಟ್ ಟು ರೈಟ್ ಇಟ್. ಓಕೆ. ನೋಡಿ, ಈ ಒಂದು ಜಸ್ಟ್ ನಾನೇನಪ್ಪ ಅಂತಂದ್ರೆ ಟೀಚರ್ಸ್ ಒಂದು ಅಪ್ಲಿಕೇಶನ್ ರೆಸ್ಯೂಮ್ ರೇಟಿಂಗ್ ಬರೀಬೇಕಾದ್ರೆ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ಬಟ್ ಒಂದಿಷ್ಟು ಕಂಪನಿಗಳಿಗೆ ನೀವು ರೆಸ್ಯೂಮ್ ಅನ್ನ ಬರೀತಿರ್ಬೇಕಾದ್ರೆ ಅವರೊಂದಿಷ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ಇದೆಲ್ಲ ನಿಮ್ಮ ಕಂಪ್ಯೂಟರ್ ಆಗಿರ್ಬೇಕು, ಸೊ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ನೀವು ಏನ್ ಕಲ್ತಿರ್ಬೇಕು, ಸೊ ಇವುಗಳೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಅಂತವ್ರನ್ನೆಲ್ಲ ಸೊ ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ ರೆಸ್ಯೂಮಿ. ಜಸ್ಟ್ ಕಂಪ್ನಿಗಳಂತ ಬರೆಯಕ್ ಬಂದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದರಲ್ಲಿ ಆಡ್ ಮಾಡುವಂತದ್ದು ಬರುತ್ತೆ. ಬಟ್ ಇದನ್ನ ನಾವು ಟೀಚರ್ ಒಂದು ಪೋಸ್ಟಿಂಗ್ ಇಟ್ಕೊಂಡ್ಬಿಟ್ಟು ಇಷ್ಟು ಒಂದು ರೆಸ್ಯೂಮ್ ರೇಟಿಂಗ್ಸ್ ಅನ್ನ ಏನೇನ್ ಬರಿಬೇಕು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗಿದ್ದೀನಿ. ಹೌದಾ. ಸೊ ನೆಕ್ಸ್ಟ್ ನೋಡಿ ಥೀಮ್ಸ್ ಬಗ್ಗೆ. ಸೊ ಯಾಕಂದ್ರೆ ಥೀಮ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ತುಂಬಾ ಹೋಪ್ ಜನ ಇದರಲ್ಲಿ ಇಟ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ ಥೀಮ್ಸ್ ಬರಿಬೇಕು, ಸೊ ಥೀಮ್ಸ್ ಕ್ವಶನ್ಸ್ ಗಳು ಬರುತ್ತೆ ಅಂತಾರೆ. ಸೊ ಹಾಗಾಗಿ ಏನ್ ಮಾಡ್ತೀರಿ ಅಂತಂದ್ರೆ ರಿಯಾಲಿಟಿ ಅಂಡ್ ಅಪೀರಿಯನ್ಸ್, ನಾಲೆಜ್ ವರ್ಸ್ ಎಕ್ಸ್ಪೀರಿಯನ್ಸ್, ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸೆಲ್ಫ್ ರಿಯಲೈಸೇಷನ್, ರೋಲ್ ಆಫ್ ಫೇಟ್ ಅಂಡ್ ಡೆಸ್ಟಿನಿ, ಲವ್ ಅಂಡ್ ರಿಲೇಶನ್ಶಿಪ್ ಅಂಡ್ ಟ್ರೆಡಿಷನಲ್ ಅಂಡ್ ಮೊಡಿಟರಿ. ಓಕೆನಾ. ಸೊ ಈ ಒಂದು ಥೀಮ್ಸ್ ಗಳನ್ನ ಓದ್ಕೊಳ್ಳಿ. ಸೊ ಇದ್ರ ಎಕ್ಸ್ಪ್ಲನೇಷನ್ಸ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿದ್ರು ಕೂಡ ನಾನು ಎಕ್ಸ್ಪ್ಲನೇಷನ್ಸ್ ನಾನೇ ಕೊಡ್ತೀನಿ. ಅದರ್ವೈಸ್ ನೀವು ಈ ಒಂದು AI ಟೂಲ್ಸ್ ಗಳನ್ನ ಕೂಡ ಬಳಸ್ಕೊಂಡು ಈ ಒಂದು ಎಕ್ಸ್ಪ್ಲನೇಷನ್ಸ್ ಅನ್ನ ಬರೀಬಹುವಂತದ್ದು. ಓಕೆನಾ. ಬಟ್ ನಾನು ಈ ಒಂದು ಇನ್ಸ್ಟಾಗ್ರಾಮ್ ಐಡಿಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಓಕೆನಾ. ಅಲ್ಲಿ ಪೋಸ್ಟ್ ಮಾಡ್ತೀನಿ ನೀವು ಬೇಕಾದ್ರೆ. ಓಕೆನಾ. ಸೊ ಅಲ್ಲಿ ಹೋಗಿ ನೀವು ನೋಡಬಹುದು. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಅನಲೈಸಿಸ್. ಸೊ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಕ್ವಶನ್ಸ್ ನ ಕೇಳುವಂತದ್ದು ಇರುತ್ತೆ. ರಾಜು, ರೋಸಿ, ಮಾರ್ಕೋ, ವೆಲನ್, ಈ ಒಂದು ಮೋಸ್ಟ್ 4 ಕ್ಯಾರೆಕ್ಟರ್ಸ್ ಅಂತಂದ್ರೆ ಇವರೇ. ಸೊ ಏನಪ್ಪಾ ಅಂದ್ರೆ ರಾಜು, ರೋಸಿ, ಮಾರ್ಕೋ ಯಾರು ಮತ್ತೆ ವೆಲನ್ ಯಾರು. ಸೊ ನೆಕ್ಸ್ಟ್ ಬಂದಾಗ ಈ ಒಂದು ರಾಜು ಟ್ರಾನ್ಸ್ಫಾರ್ಮೇಶನ್ ಏನಿರುತ್ತೆ, ಸೊ ಅದು ಕೂಡ ಒಂದು ಕ್ವಶನ್ಸ್ ಅನ್ನ ಕೇಳುವಂತದ್ದಾಗಿರುತ್ತೆ. ಆ ಕ್ವಶನ್ಸ್ ಬಗ್ಗೆನೂ ಕೂಡ ನಾನು ನಿಮ್ಗೆ ಬೇಕಂದ್ರೆ ನೋಟ್ಸ್ ಅನ್ನ ಕೂಡ ಕಳಿಸ್ಕೊಡುವಂತದ್ದಾಗಿರುತ್ತೆ. ನೋಡಿ. ಸೊ ಏನಪ್ಪಾ ಅಂತಂದ್ರೆ ನನ್ನ ಒಂದು ಸೊ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ವಾ, ಈ ಒಂದು ಇನ್ಸ್ಟಾಗ್ರಾಮ್ ID ಕಾಣಿಸ್ತಾ ಇದೆಯಲ್ಲ, ಸೊ ಆ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಅಲ್ಲೋಗಿ ನೋಡ್ಕೊಳ್ಬಹುದಾಗಿರುವಂತದ್ದು. ಸೊ ಈ ಒಂದು PDF ಬೇಕಾಗಿದ್ರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಮತ್ತೆ ನನ್ನ ಒಂದು ಇಂಗ್ಲಿಷ್ ಗ್ರಾಮರ್ ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿತ್ತಪ್ಪ ಅಂತಂದ್ರೆ ಒಂದು ಥಂಬ್ನೈಲ್ ಅನ್ನ ಕೊಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋ.